ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಮಾರುತಿ ಸುಜುಕಿ ಯಾರ್ಡಲ್ಲಿದ್ದೀನಿ. ಯಾಕೆ ಅಂತಂದರೆ ಈ ಸ್ವಿಫ್ಟ್ LXiನ ರಿವ್ಯೂ ಮಾಡೋಕ್ಕೆ. ನಿಮ್ಗೆ ಅನಿಸ್ತಾ ಇರುತ್ತೆ LXi ಯಾಕೆ ಗುರು ರಿವ್ಯೂ ಮಾಡ್ತಾ ಇದೆಯಾ ಅಂತ ಅನ್ನೋದು. ಆ್ಯಕ್ಚುಲಿ ರೀಸನ್ ಇದೆ. ಸ್ವಿಫ್ಟ್ VXi ಬದಲು ಆ್ಯಕ್ಚುಲಿ LXiನೇ ಬೈ ಮಾಡ್ಬೋದು. ಯಾಕೆ ಅಂತ ಹೋಗ್ತಾ ಹೇಳ್ತೀನಿ ನಿಮಗೆ. ಅದಕ್ಕಿಂತ ಮುಂಚೆ ಫಸ್ಟು ಕಾರ್ ಕೀ ತೋರಿಸ್ಬಿಡ್ತೀನಿ. ಸ್ಮಾರ್ಟ್ ಕೀ ಇರೋಂಥದ್ದೇ ಬರುತ್ತೆ, ಬಟ್ ಕೀಲೆಸ್ ಎಂಟ್ರಿ ಬರಲ್ಲ. ಲಾಕು ಮತ್ತು ಅನ್ಲಾಕಿ ಕೊಟ್ಟಿದ್ದಾರೆ. ಲಾಕ್ ಮಾಡಿಬಿಟ್ಟು ಕಾರ್ನ ಮತ್ತೆ ತಿರ್ಗಾ ಅನ್ಲಾಕ್ ಮಾಡಿದ್ರೆ ಆ್ಯಕ್ಚುಲಿ ಬರೀ ಡ್ರೈವರ್ದು ಒಂದೇ ಓಪನ್ ಆಗೋದು, ಬೇರೆ ಇನ್ಯಾವ ಡೋರ್ದು ಓಪನ್ ಆಗಲ್ಲ. ಮತ್ತು ಇನ್ನೊಂದ್ಸಲ ನೀವು ಅನ್ಲಾಕ್ ಮಾಡಿದ್ರೇ ಬೇರೆ ಎಲ್ಲ ಡೋರ್ಗಳು ಅನ್ಲಾಕ್ ಆಗೋದು. ಇದೊಂದು ಸೆಕ್ಯೂರಿಟಿ ಫೀಚರ್ ತುಂಬ ಇಷ್ಟ ಆಯ್ತು ಆ್ಯಕ್ಚುಲಿ ನನಗೆ ಮಾರುತಿ ಸುಜುಕಿ ಕಾರ್ಗಳಲ್ಲಿ. ZXi ಪ್ಲಸ್ ಟಾಪ್ ಎಂಡ್ ರಿವ್ಯೂ ಕೂಡ ಮಾಡಿದ್ದೀನಿ ಆ್ಯಂಡ್ VXi ಆಪ್ಷನಲ್ ಅದ್ರ ರಿವ್ಯೂ ಕೂಡ ಮಾಡಿದ್ದೀನಿ. ಆ್ಯಕ್ಚುಲಿ ದಟ್ಸ್ ದ ಮೋಸ್ಟ್ ವ್ಯಾಲ್ಯೂ ಫಾರ್ ಮನಿ ವೇರಿಯಂಟ್ ಗೈಸ್. ನಿಮ್ಮ ಪ್ರಕಾರ VXi ಅಂತ ಅನಿಸುತ್ತೆ, ಬಟ್ ಆ್ಯಕ್ಚುಲಿ VXi ಅಲ್ಲ. ಯಾಕೆ ಅಂತ ಈ ವಿಡಿಯೋಲೇ ತಿಳಿಸ್ಕೊಡ್ತೀನಿ ನಿಮಗೆ. ಆ್ಯಂಡ್ ಡ್ರೈವಿಂಗ್ ವ್ಲಾಗ್ ಕೂಡ ಮಾಡಿದ್ದೀನಿ ಸ್ವಿಫ್ಟ್ದು. ಎಕ್ಸಾಕ್ಟಾಗಿ ಈ ಕಾರ್ ಹೆಂಗೆ ಡ್ರೈವ್ ಮಾಡತ್ತೆ, ಯಾವ ಥರ ಸೌಂಡ್ ಮಾಡತ್ತೆ, ಮತ್ತು ಕಾರ್ದು ಡೈನಾಮಿಕ್ಸ್ ಯಾವ ಥರ ಇದೆ ಎಲ್ಲನೂ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಅದರಲ್ಲಿ. ಆ್ಯಂಡ್ ರೀಸೆಂಟಾಗಿ ಮೈಲೇಜ್ ಟೆಸ್ಟ್ ಕೂಡ ಮಾಡಿದ್ದೀನಿ ಈ ಕಾರ್ದು. ಸೊ ಎಷ್ಟು ಮೈಲೇಜ್ ಸಿಕ್ಕಿದೆ ಅನ್ನೋದು ತುಂಬ ಕ್ಲಿಯರ್ ಕಟ್ಟಾಗಿ ಹೇಳಿದ್ದೀನಿ. ಹೋಗಿ ಒಂದ್ಸಲ ವಿಡಿಯೋ ನೋಡಿ ಶಾಕ್ ಆಗ್ತೀರಾ ಎಷ್ಟು ಮೈಲೇಜ್ ಸಿಕ್ಕಿದೆ ಅನ್ನೋದು ಗೊತ್ತಾದರೆ ನಿಮಗೆ. ಮತ್ತು ಸಿಟಿ ಡ್ರೈವಬಿಲಿಟಿ, ಹೈ ಸ್ಪೀಡ್ ಸ್ಟೆಬಿಲಿಟಿ, ರಿಯರ್ ಸೀಟ್ ಕಂಫರ್ಟು, ಮತ್ತು ಸಸ್ಪೆನ್ಷನ್ ಸೆಟಪ್ಪು, ಮ್ಯೂಸಿಕ್ ಸಿಸ್ಟಮು, ಈಚ್ ಆ್ಯಂಡ್ ಎವ್ರಿಥಿಂಗ್ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಆ ಮೈಲೇಜ್ ಟೆಸ್ಟಲ್ಲಿ. ಈ ಸ್ವಿಫ್ಟ್ ಸೀರೀಸ್ ಅಲ್ಲಿ ಇದೇ ಒಂದು ಟಾಪಿಕ್ ಲೆಫ್ಟ್ ಔಟ್ ಆಗಿದೆ ಕವರ್ ಮಾಡೋಕ್ಕೆ. ಅದು ಯಾವುದು ಅಂತ ಅಪ್ಕಮಿಂಗ್ ವಿಡಿಯೋಲಿ ಗೊತ್ತಾಗುತ್ತೆ ನಿಮಗೆ. ಸೊ ಸ್ಟೇ ಟ್ಯೂನ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಫ್ರಂಟ್ ಪ್ರೊಫೈಲ್ನ ನೋಡೋದಾದ್ರೆ ಆ್ಯಕ್ಚುಲಿ ಟಾಪ್ ಎಂಡ್ಗೂ ಇದಕ್ಕೂ ಅಂತ ಏನು ಡಿಫ್ರೆನ್ಸ್ ಕಾಣಲ್ಲ ಸ್ನೇಹಿತರೆ. ಅಪಾರ್ಟ್ ಫ್ರಮ್ DRL ಆ್ಯಂಡ್ ಫಾಗ್ ಲ್ಯಾಂಪ್, ಅದು ಬಿಟ್ಟರೆ ರೆಸ್ಟ್ ಎವ್ರಿಥಿಂಗ್ ಇಸ್ ದ ಸೇಮ್. ಅದು ಬಿಟ್ಟರೆ ಟಾಪ್ ಎಂಡಲ್ಲಿ ವೈಟ್ ಲೈಟ್ ಬರುತ್ತೆ ಅಷ್ಟೇ ನಿಮಗೆ. ಬಟ್ ಇದರಲ್ಲಿ ಹ್ಯಾಲೋಜನ್ ಪ್ರೊಜೆಕ್ಟರ್ ಹೆಡ್ಲ್ಯಾಂಪ್ ಕೊಟ್ಟಿದ್ದಾರೆ. ಲೋ ಬೀಮ್ ಮತ್ತು ಹೈ ಬೀಮ್ಗೆ ಇಂಡಿಕೇಟರ್ ಕೂಡ ಹ್ಯಾಲೋಜನ್. ಆ್ಯಂಡ್ ಬೂಮರ್ ಆ್ಯಂಗಲ್ಲಿ ಒಂದು ಕ್ರೋಮ್ ಬಾರ್ ಕೂಡ ಕೊಟ್ಟಿದ್ದಾರೆ ಒಳಗಡೆ. ಟಾಪ್ ಎಂಡಲ್ಲಿ ನಿಮಗೆ DRL ಆಗಿ ರಿಪ್ಲೇಸ್ ಆಗುತ್ತೆ. ಇದು ಗ್ಲಾಸ್ ಬ್ಲ್ಯಾಕ್ ಫಿನಿಶ್ ಕೊಟ್ಟಿರೋಂಥದ್ದು ನೋಡ್ಬೋದು. ಗ್ರಿಲ್ಲು ತುಂಬ ಒಂಥರ ಪ್ರೀಮಿಯಂ ಫೀಲ್ ಕೊಡುತ್ತೆ. ಆ್ಯಂಡ್ ಮಾರುತಿ ಸುಜುಕಿ ಲೋಗೋ ಕೊಟ್ಟಿದ್ದಾರೆ. ಇಲ್ಲಿ ಫ್ರಂಟ್ ಟೋಯಿಂಗು ಕೊಟ್ಟಿದ್ದಾರೆ. ಆ್ಯಂಡ್ ಕೆಳಗಡೆ ಸ್ಕಿಟ್ ಪ್ಲೇಟ್ನ ಬ್ಲ್ಯಾಕ್ ಆ್ಯಂಡ್ ವೈಟ್ ಮಾಡಿದ್ದಾರೆ ಆ್ಯಕ್ಚುಲಿ ಒಂಥರ ಡ್ಯುಯಲ್ ಟೋನ್ ಅಪೀಲ್ಗೆ. ಸೊ ಫ್ರಂಟ್ನಿಂದ ಅಂತ ಏನು ಮೇಜರ್ ಡಿಫ್ರೆನ್ಸ್ ಕಾಣಲ್ಲ ಸ್ನೇಹಿತರೆ. ಇಟ್ ಲುಕ್ಸ್ ವೆರಿ ಸ್ಪೋರ್ಟಿ. ಸೈಡ್ ಪ್ರೊಫೈಲಿಗೆ ಬಂದರೆ ಬೇಸಿಕ್ ಅಂತ ಅನ್ಸುತ್ತೆ ನಿಮಗೆ, ಬಟ್ ಸ್ಟಿಲ್ ಏನೇನು ಮಾಡ್ಬೋದು ಈ ಕಾರ್ಗೆ ಅಂತ ಲಾಸ್ಟಲ್ಲಿ ಹೇಳ್ತೀನಿ. ಆ್ಯಂಡ್ ನಾರ್ಮಲ್ ಸ್ಟೀಲ್ ವೀಲ್ ಬರುತ್ತೆ, ಇದಕ್ಕೆ ಕವರ್ ಕೂಡ ಬರಲ್ಲ ಆ್ಯಕ್ಚುಲಿ. ಸೈಜ್ ಬಂದು ನೋಡಿ ಇಲ್ಲಿ 165/80 ಆರ್ 14 ಇಂಚ್ ಕೊಟ್ಟಿದ್ದಾರೆ. ಆ್ಯಂಡ್ ಮುಂದ್ಗಡೆಗೆ ಡಿಸ್ಕ್ ಬ್ರೇಕ್ ಬರುತ್ತೆ. ಇದು ಕಾರಿನ ಸಸ್ಪೆನ್ಷನು. ಆ್ಯಂಡ್ ಇಂಡಿಕೇಟರ್ ಕೂಡ ಹ್ಯಾಲೋಜನ್, ಅದು ಕೂಡ ಫೆಂಡರ್ ಮೇಲೆ ಇಂಟಿಗ್ರೇಟ್ ಮಾಡಿದ್ದಾರೆ. ಮಿರರ್ ಕೂಡ ಬ್ಲ್ಯಾಕ್ ಆ್ಯಂಡ್ ಔಟ್ ಮಾಡಿದ್ದಾರೆ. ಆ್ಯಂಡ್ ಇದಕ್ಕೆ ಎಲೆಕ್ಟ್ರಿಕಲಿ ಅಡ್ಜಸ್ಟಬಲ್ ಫೋಲ್ಡಬಲ್ ಫಂಕ್ಷನ್ ಏನೂ ಬರಲ್ಲ, ಕಂಪ್ಲೀಟ್ಲಿ ಮ್ಯಾನ್ಯುಯಲಿನೇ ಅಡ್ಜಸ್ಟ್ ಮಾಡ್ಕೋಬೇಕು ನೀವು. ಆ್ಯಂಡ್ ಡೋರ್ ಹ್ಯಾಂಡಲ್ ಕೂಡ ಬ್ಲ್ಯಾಕ್ ಆ್ಯಂಡ್ ಔಟ್ ಮಾಡಿದ್ದಾರೆ. ಆ್ಯಂಡ್ ಕೀ ಏನು ತೋರಿಸಿದೆ ಅದೇನಾದ್ರು ವರ್ಕ್ ಆಗ್ತಿಲ್ಲ, ಬ್ಯಾಟ್ರಿ ಹೋಯ್ತು ಅಂದರೆ ಮ್ಯಾನ್ಯುಯಲ್ ಎಂಟರ್ ಹಾಕಿ ಕೀ ಸ್ಲಾಟ್ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ A ಪಿಲ್ಲರು B ಪಿಲ್ಲರ್ ಎಲ್ಲ ಕಂಪ್ಲೀಟ್ಲಿ ಬಾಡಿ ಕಲರಲ್ಲೇ ಕೊಟ್ಟಿದ್ದಾರೆ. ಆ್ಯಂಡ್ ಹಿಂದ್ಗಡೆಗೂ ಡ್ರಮ್ ಬ್ರೇಕ್ ಬರುತ್ತೆ. ಆ್ಯಂಡ್ ಹಿಂದ್ಗಡೆಗೆ ಬಂದರೆ C-ಶೇಪ್ಡ್ LED ಟೈಲ್ ಲ್ಯಾಂಪ್ ಕೊಟ್ಟಿದ್ದಾರೆ. ಆ್ಯಂಡ್ ಇದು ಕೂಡ ಸ್ಮೋಕ್ ಡಿಫೆಕ್ಟಲ್ಲಿ ಕೊಟ್ಟಿದ್ದಾರೆ. ಆ್ಯಂಡ್ ಮುಂದ್ಗಡೆ ಹೆಡ್ ಲ್ಯಾಂಪ್ ಕೂಡ ಸ್ಮೋಕ್ ಡಿಫೆಕ್ಟಲ್ಲೇ ಕೊಟ್ಟಿದ್ದಾರೆ. ಆ್ಯಂಡ್ ಇದು ಬ್ರೇಕ್ ಲ್ಯಾಂಪ್ ಆ್ಯಕ್ಚುಲಿ ಒಳಗಡೆ ಅದು ಕೂಡ LED-ಲೇ ಇದೆ. ಆ್ಯಂಡ್ ಇದು ರಿವರ್ಸ್ ಲ್ಯಾಂಪು ಆ್ಯಂಡ್ ಇದು ಇಂಡಿಕೇಟರ್ ಎರಡು ಕೂಡ ಹ್ಯಾಲೋಜನಲ್ಲೇ ಇದೆ. ಆ್ಯಂಡ್ ಬಂಪರಲ್ಲಿ 4 ಪಾರ್ಕಿಂಗ್ ಸೆನ್ಸರ್ಸ್ ಬರುತ್ತೆ ನೋಡ್ಬೋದು, ಬಟ್ ರಿವರ್ಸ್ ಕ್ಯಾಮ್ರಾ ಒಂದು ಬರಲ್ಲ. ಸ್ವಿಫ್ಟ್ ಅನ್ನೋದು ಕೊಟ್ಟಿದ್ದಾರೆ. ಆ್ಯಂಡ್ ಮಾರುತಿ ಸುಜುಕಿ ಲೋಗೋ ಬರುತ್ತೆ. ಡಿಫಾಗರ್ ಅನ್ನು ಕೊಟ್ಟಿದ್ದಾರೆ. ದಟ್ಸ್ ಅ ಗುಡ್ ಥಿಂಗ್ ಆ್ಯಕ್ಚುಲಿ. ವೈಪರ್ ಬರ್ದೇ ಇದ್ರು ದಟ್ಸ್ ಫೈನ್. ಇವತ್ತಿನ ಕಂಡೀಷನ್ಸಲ್ಲಿ ಡಿಫಾಗರ್ ತುಂಬ ಇಂಪಾರ್ಟೆಂಟ್ ಥಿಂಗು, ಬಿಕಾಸ್ ಮಳೆ ಬಂದಾಗ ಹಿಂದ್ಗಡೆ ಫಾಗ್ಡ್ ಅಪ್ ಆಯಿತು ಅಂದಾಗ ತುಂಬ ಯೂಸ್ ಆಗುವಂಥ ಫೀಚರ್ ಇದು. ಬೇಸ್ ವೇರಿಯಂಟಲ್ಲಿ ಕೊಟ್ಟಿರೋದು ದಟ್ಸ್ ಅ ಗುಡ್ ಥಿಂಗ್. ನಾರ್ಮಲ್ ಪೋಲ್ ಆಂಟೆನಾ ಬರುತ್ತೆ. ಆ್ಯಂಡ್ ಬೂಟ್ ಓಪನ್ ಮಾಡೋಣ. ರಿಕ್ವೆಸ್ಟ್ ಸರ್ ಕೊಟ್ಟಿದ್ದಾರೆ ಬೇಸ್ ವೇರಿಯಂಟ್ ಆದ್ರೂ ದಟ್ಸ್ ಅ ಗುಡ್ ಥಿಂಗ್. ಓಪನ್ ಮಾಡೋಕ್ಕೆ ಪಾರ್ಸಲ್ ಟ್ರೈ ಬರಲ್ಲ. ಆ್ಯಂಡ್ ಬೂಟ್ ಲ್ಯಾಂಪ್ ಕೂಡ ಬರಲ್ಲ, ಬಟ್ ಇಲ್ಲಿ ಒಂದು ಹುಕ್ ಕೊಟ್ಟಿದ್ದಾರೆ ನಿಮ್ಮ ಲಗೇಜಸ್ಗಳನ್ನ ಇಟ್ಕೊಳ್ಳೋಕ್ಕೆ. ಆ್ಯಂಡ್ ಇಲ್ಲಿ ಸ್ಪೇಸ್ ಸೇವರ್ ಟೂಲ್ ಕಿಟ್ ಬರುತ್ತೆ. ಆ್ಯಂಡ್ ನೀಟ್ಲಿ ಇಂಟಿಗ್ರೇಟೆಡ್ ಆಸ್ ವೆಲ್. ಆ್ಯಂಡ್ ಟೈರ್ ಬಂದು ರೆಗ್ಯುಲರ್ ಟೈರ್ ಸೈಜ್ನೇ ಕೊಟ್ಟಿರೋಂಥದ್ದು 165/80 ಆರ್ 14 ಇಂಚ್ ಕೊಟ್ಟಿದ್ದಾರೆ. ಆ್ಯಂಡ್ ಸ್ಟೀಲ್ ವೀಲ್ ಕೂಡ. ಸೊ ತಲೆ ಕಟ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಪಂಚರ್ ಆಯಿತು ಅಂತಂದರೆ ಸ್ಮಾಲರ್ ಸೈಜ್ ಸ್ಪೇರ್ ಟೈರ್ ಅಂತ. ಸ್ಪೇರ್ ಟೈರ್ ಕೂಡ ಸೇಮೇ ಬರುತ್ತೆ. ನಾರ್ಮಲ್ ಬೆಂಚ್ ಫೋಲ್ಡಿಂಗ್ ಬರುತ್ತೆ. 60/40 ಸ್ಪ್ಲಿಟ್ ಸೀಟ್ ಬರಲ್ಲ. ಆ್ಯಂಡ್ ಬೂಟ್ ಕ್ಲೋಸ್ ಮಾಡೋಕ್ಕೆ ಇಲ್ಲಿ ಹ್ಯಾಂಡಲ್ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ 37 ಲೀಟರ್ಸ್ ಫ್ಯೂಯಲ್ ಟ್ಯಾಂಕ್ ಬರುತ್ತೆ ಈ ಕಡೆ ಕೊಟ್ಟಿದ್ದಾರೆ ಅದನ್ನು. ಆ್ಯಂಡ್ ಒಳಗಡೆ ಎಂಟ್ರಾಗೋಣ. ಕಂಫರ್ಟ್ ಆ್ಯಂಡ್ ಸ್ಪೇಸಿಂಗ್ ಎಲ್ಲ ಆಲ್ಮೋಸ್ಟ್ ಎಲ್ಲ ಸೇಮೇ ಇದೆ. ಇಲ್ಲಿ ಪ್ಯಾಡ್ ಎಲ್ಲ ಸ್ವಲ್ಪ ಹಾರ್ಡಲ್ ಫಿನಿಷಲ್ಲಿದೆ. ಪವರ್ ವಿಂಡೋ ಕಂಟ್ರೋಲ್ ಕೊಟ್ಟಿದ್ದಾರೆ. ಬ್ಲ್ಯಾಕ್ ಆ್ಯಂಡ್ ಔಟ್ ಮಾಡಿದ್ದಾರೆ ಡೋರ್ ಹ್ಯಾಂಡಲ್ನ. ಆ್ಯಂಡ್ 1/2 ಲೀಟರ್ ಬಾಟಲ್ ಆ್ಯಕ್ಚುಲಿ ಆರಾಮಾಗಿ ಇಟ್ಕೋಬೋದು. ಸ್ಪೀಕರ್ ಆ್ಯಕ್ಚುಲಿ ಕಾರಲ್ಲಿ ಬರಲ್ಲ, ಬಟ್ ಇಲ್ಲಿ ಸ್ಪೀಕರ್ ಹಾಕ್ಸ್ಕೊಳ್ಳೋಕ್ಕೆ ಆಪ್ಷನ್ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಫ್ಯಾಬ್ರಿಕ್ ಸೀಟ್ಸ್ ಬರುತ್ತೆ ಈ ಕಾರಲ್ಲಿ. ಇಲ್ಲಿ ನೋಡ್ಬೋದು ಐಸೋಫಿಕ್ಸ್ ಆ್ಯಂಕರ್ಸ್ ಕೊಟ್ಟಿರೋಂಥದ್ದು. ಇವನ್ ಆಸೆಟ್ ಕೂಡ ಬರುತ್ತೆ, ಬಟ್ 2 ಫಿಕ್ಸ್ಡ್ ಹೆಡ್ ರೆಸ್ಟ್ ಬರುತ್ತೆ. ಬಟ್ ಮಧ್ಯದಲ್ಲಿ ಕೂತ್ಕೊಳ್ಳೋರಿಗೆ 3 ಪಾಯಿಂಟ್ ಸೀಟ್ ಬೆಲ್ಟು ಇಲ್ಲಿಂದ ಬರುತ್ತೆ ಆ್ಯಕ್ಚುಲಿ. ಆ್ಯಂಡ್ ಎಲ್ಲರಿಗೂ 3 ಪಾಯಿಂಟ್ ಸೀಟ್ ಬೆಲ್ಟ್ ಬರುತ್ತೆ. ಆ್ಯಂಡ್ 6 ಏರ್ ಬ್ಯಾಗ್ ಕೂಡ ಸ್ಟ್ಯಾಂಡರ್ಡ್ ಆ್ಯಕ್ಚುಲಿ ಈ ಕಾರಲ್ಲಿ. ದಟ್ಸ್ ಅ ಗುಡ್ ಥಿಂಗ್. ನೋಡ್ಬೋದು ಇಲ್ಲಿ SRS ಏರ್ ಬ್ಯಾಗ್ ಅಂತ ಕೊಟ್ಟಿರೋಂಥದ್ದು, ಕರ್ಟನ್ ಏರ್ ಬ್ಯಾಗು.
ಆ್ಯಂಡ್ ಸ್ಪೇಸಿಂಗ್ ಎಲ್ಲ ಏನು ಮಾತಾಡೋಂಗಿಲ್ಲ, ಆ್ಯಕ್ಚುಲಿ ಚೆನ್ನಾಗಿದೆ. ನೀವು 6 ಫೀಟ್ ಇದ್ದೀರಾ ಅಂತಂದರೆ ಮಾತ್ರ ಈ ಸ್ಪೇಸಿಂಗ್ ಸ್ವಲ್ಪ ಕಮ್ಮಿ ಆಗುತ್ತೆ, ಬಿಟ್ಟರೆ ಇಟ್ಸ್ ಟೋಟಲಿ ಫೈನ್. ನೋಡ್ಬೋದು ಇವನ್ ಹೆಡ್ ರೂಮ್ ಕೂಡ ಚೆನ್ನಾಗಿದೆ, ಕೊಲಾಪ್ಸಬಲ್ ಗ್ರ್ಯಾಬ್ ಹ್ಯಾಂಡಲ್ ಕೊಟ್ಟಿದ್ದಾರೆ, ಇವನ್ ಆ ಕಡೆ ಕೂಡ ಕೊಟ್ಟಿದ್ದಾರೆ. ರಿಯರ್ AC ವೆಂಟು, ಚಾರ್ಜಿಂಗ್ ಪೋರ್ಟ್ ಏನೂ ಬರಲ್ಲ, ಬಟ್ ಇಲ್ಲಿ ಕಪ್ ಹೋಲ್ಡರ್ ಅನ್ನು ಕೊಟ್ಟಿದ್ದಾರೆ. ಆ್ಯಂಡ್ ಮಧ್ಯದಲ್ಲಿ ಸಣ್ಣ ಹಂಪ್ ಇದೆ, ಸೊ ಮಧ್ಯೆ ಕೂತ್ಕೊಳ್ಳೋರಿಗೆ ಸ್ಪೇಸ್ ಸ್ವಲ್ಪ ಆಗ್ಬೋದು. ಸೊ ಹಿಂದ್ಗಡೆ 3 ಜನ ಫಿಟ್ ಆಗತ್ತಾ ಏನು ಕತೆ ಅಂತ ಅನ್ನೋದನ್ನೆಲ್ಲ ನಾನು ಮೈಲೇಜ್ ಟೆಸ್ಟಲ್ಲಿ ಹೇಳಿದ್ದೀನಿ, ಹೋಗೋ ಒಂದ್ಸಲ ವಿಡಿಯೋ ನೋಡಿ. ಇಲ್ಲಿ ಚೈಲ್ಡ್ ಸೇಫ್ಟಿ ಲಾಕಿಗೆ ಕೊಟ್ಟಿದ್ದಾರೆ. ಆ್ಯಂಡ್ ಮುಂದ್ಗಡೆ ಹೋಗೋಣ. ಮುಂದ್ಗಡೆಗೆ ಬಂದರೆ ಇಲ್ಲಿ ಫ್ಯಾಬ್ರಿಕ್ ಫಿನಿಶ್ ಕೊಟ್ಟಿದ್ದಾರೆ ಆ್ಯಕ್ಚುಲಿ ಆರಂಪೇಟೆಯಲ್ಲಿ, ದಟ್ಸ್ ಅ ಗುಡ್ ಥಿಂಗ್. ಆ್ಯಂಡ್ ಇಲ್ಯುಮಿನೇಟೆಡ್ ಆ್ಯಕ್ಚುಲಿ ಇದು ನೋಡ್ಬೋದು, ನಿಮಗೆ ಇಲ್ಲಿ ಕಾಣ್ತಾ ಇದೆ. ಆ್ಯಂಡ್ 1 ಟಚ್ ಡೌನ್ ಬರುತ್ತೆ ಅಷ್ಟೇ, 1 ಟಚ್ ಅಪ್ ಬರಲ್ಲ ಅನ್ಕೋತೀನಿ. ಓಕೆ, 1 ಟಚ್ ಅಪ್ ಆ್ಯಂಡ್ ಡೌನ್ ಬರುತ್ತೆ ಡ್ರೈವರ್ ವಿಂಡೋಗೆ. ಈ ಕ್ಯಾಂಟಿ ಪಿಂಚ್ ಫಂಕ್ಷನ್ ಕೂಡ ಬರುತ್ತೆ ಅನ್ಕೋತೀನಿ. ಆ್ಯಂಡ್ ಬ್ಲ್ಯಾಕ್ ಆ್ಯಂಡ್ ವೈಟ್ ಮಾಡಿದ್ದಾರೆ ಡೋರ್ ಹ್ಯಾಂಡಲು. ಆ್ಯಂಡ್ ಡೋರ್ ಪಾಕೆಟ್ಸ್ ಕೂಡ ದೊಡ್ಡದಿದೆ. ಆ್ಯಂಡ್ ಬಾಟಲ್ ಹೋಲ್ಡರ್ ಕೂಡ ಕೊಟ್ಟಿದ್ದಾರೆ. ಸ್ಪೀಕರ್ ಹಾಕ್ಸ್ಕೊಳ್ಳೋಕ್ಕೆ ಪ್ಲೇಸ್ಮೆಂಟ್ ಕೂಡ ಇದೆ, ಬಿಕಾಸ್ ಇನ್ಫೋಟೈನ್ಮೆಂಟ್ ಸಿಸ್ಟಮೇ ಬರಲ್ಲ ಅಂತ ಅಂದಮೇಲೆ ಇನ್ನು ಸ್ಪೀಕರ್ ಎಲ್ಲಿಂದ ಬರ್ಬೇಕು ಹೇಳಿ. ಇಲ್ಲಿ ಪವರ್ ವಿಂಡೋ ಕಂಟ್ರೋಲ್ಸ್ ಕೊಟ್ಟಿದ್ದಾರೆ. ಆ್ಯಂಡ್ ಸೆಂಟ್ರಲ್ ಲಾಕಿಂಗ್ ಕೊಟ್ಟಿದ್ದಾರೆ, ವಿಂಡೋ ಲಾಕಿಂಗ್ ಕೊಟ್ಟಿದ್ದಾರೆ. ಆ್ಯಂಡ್ ಮಿರರ್ ಅಡ್ಜಸ್ಟ್ಮೆಂಟಿಗೆ ಏನೂ ಬರಲ್ಲ ಇಲ್ಲಿ. ಆ್ಯಂಡ್ ಇದು ಬಂದು 6 ವೇ ಅಡ್ಜಸ್ಟಬಲ್ ಸೀಟ್ಸು. ಹೆಡ್ ರೆಸ್ಟ್ ಅಡ್ಜಸ್ಟ್ಮೆಂಟು, ಫ್ರಂಟ್ ಟು ಬ್ಯಾಕ್ ಮೂವ್ ಮಾಡ್ಬೋದು. ಆ್ಯಂಡ್ ಇನ್ಕ್ಲಿನೇಷನ್ ಮಾಡ್ಕೋಬೋದು, 6 ವೇ ಅಷ್ಟೇ. ಆ್ಯಂಡ್ ಇಟ್ಸ್ ಅ ಫ್ಯಾಬ್ರಿಕ್ ಸೀಟ್ಸ್ ಆಸ್ ವೆಲ್. ಬಟ್ ಬೋಲ್ ಸ್ವಿಂಗ್ಸ್ ಆ್ಯಕ್ಚುಲಿ ಚೆನ್ನಾಗಿದೆ ಸ್ನೇಹಿತರೆ, ಸಪೋರ್ಟಿಂಗ್ ಎಲ್ಲ. ಆ್ಯಂಡ್ ಐಡಲ್ ಸ್ಟಾಪ್ಗೆ ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ಬಂದು ಹೆಡ್ಲೈಟ್ ಲೆವೆಲರು, ಇದು ಬಂದು ಟ್ರಾಕ್ಷನ್ ಕಂಟ್ರೋಲಿಗೆ ಕೊಟ್ಟಿದ್ದಾರೆ. ಆ್ಯಂಡ್ ವೆಂಟ್ ಆನ್ ಆ್ಯಂಡ್ ಆಫ್ ಮಾಡ್ಕೊಳ್ಳೋಕೆ ಕೊಟ್ಟಿದ್ದಾರೆ. ಇಲ್ಲಿ ಕೀ ಹೋಲ್ ಬರುತ್ತೆ ಕೀ ಹಾಕೋಕ್ಕೆ. ಆ್ಯಂಡ್ ಡೆಡ್ ಪೆಡಲ್ ಕೂಡ ಕೊಟ್ಟಿದ್ದಾರೆ, ದಟ್ಸ್ ಅ ಗುಡ್ ಥಿಂಗ್. ಲೈಕ್ ಕ್ಲಚ್ ಯೂಸ್ ಮಾಡ್ತಿಲ್ಲ ಅಂದಾಗ ನಿಮ್ಮ ಕಾಲನ್ನ ರೆಸ್ಟ್ ಮಾಡ್ಕೋಬೋದು. ಬಾನೆಟ್ ಓಪನ್ ಮಾಡೋಕ್ಕೆ ಮತ್ತು ಫ್ಯೂಲಿಡ್ ಓಪನ್ ಮಾಡೋಕ್ಕೆ ಇಲ್ಲಿಂದ ಕೊಟ್ಟಿದ್ದಾರೆ. ಒಳಗಡೆ ಬಂದರೆ ಕಂಪ್ಲೀಟ್ಲಿ ಬೇಸಿಕ್ ಅನ್ಸುತ್ತೆ ನಿಮಗೆ. ಲಿಸನ್ ಟು ದಿಸ್ ಸ್ನೇಹಿತರೆ. ಟಿಪಿಕಲ್ ಮಾರುತಿ ಸುಜುಕಿ ತಡ್ಡೆ ಆ್ಯಕ್ಚುಲಿ. ಇನ್ಸ್ಟ್ರೂಮೆಂಟ್ ಕ್ಲಸ್ಟರಿಗೆ ಬಂದರೆ ಸೇಮ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಟಾಪ್ ಎಂಡಲ್ಲಿ ಏನು ನೋಡ್ತೀರಾ ಅದೇ ಥರದ ಇನ್ಸ್ಟ್ರೂಮೆಂಟ್ ಕ್ಲಸ್ಟರೇ, ಲೈಕ್ ಅನಲಾಗ್ ಕಂಪ್ಲೀಟಾಗಿ ಕೊಟ್ಟಿರುವಂಥದ್ದು. ಈ ಕಡೆಗೆ ಟ್ರಿಪ್ಪೆ ಮತ್ತು ಟ್ರಿಪ್ಪಿ ಬ್ರೌಸ್ ಮಾಡೋಕ್ಕೆ ಕೊಟ್ಟಿರುವಂಥದ್ದು, ಮತ್ತು ಓಡೋಕೆ ಕೊಟ್ಟಿದ್ದಾರೆ. ಆ್ಯಂಡ್ ಈ ಕಡೆ ಇದರಲ್ಲಿ ರೇಂಜ್ ತೋರಿಸುತ್ತೆ, ಇನ್ಸ್ಟಂಟೇನಿಯಸ್ ಫ್ಯೂಲ್ ಕನ್ಸಂಪ್ಷನ್ ಮತ್ತು ಆವರೇಜ್ ಸ್ಪೀಡು ತೋರಿಸುತ್ತೆ. ಇಲ್ಲಿ ಕೆಳಗಡೆ ಫ್ಯೂಲ್ ಗೇಜ್ ಕೊಟ್ಟಿದ್ದಾರೆ. ಆ್ಯಂಡ್ ಮೇಲ್ಗಡೆ ಟೈಮ್ ತೋರಿಸುತ್ತೆ. ಸೊ ಎಸ್, ಪ್ರಿಟಿ ಮಚ್ ಇಟ್ ಗೈಸ್. ಆ್ಯಂಡ್ ಈ ಕಡೆಗೆ ವೈಪರ್ಗೆ ಇಂಟರ್ಮೀಡಿಯೇಟ್ ಫಂಕ್ಷನ್ ಒಂದು ಬರುತ್ತೆ. ಆ್ಯಂಡ್ ಈ ಕಡೆಗೆ ಹೆಡ್ಲ್ಯಾಂಪ್ ಮತ್ತು ಇಂಡಿಕೇಟರ್ ಲಿವರ್ ಕೊಟ್ಟಿದ್ದಾರೆ. ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಬರಲ್ಲ, ಅದಕ್ಕೆ ಈ ಥರ ಬೇಸಿಕ್ ಆಗಿ ಕೊಟ್ಟಿದ್ದಾರೆ. ಮಧ್ಯದಲ್ಲಿ ಹಜಾರ್ಡ್ ಬಟನ್ ಬರುತ್ತೆ. ಆ್ಯಂಡ್ ಈ ಯೂನಿಟ್ ನೋಡಿದ ತಕ್ಷಣ ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್ ಅಂತ ಅನ್ಸುತ್ತೆ, ಬಟ್ ಆಟೋಮೆಟಿಕ್ ಅಲ್ಲ ಸ್ನೇಹಿತರೆ. ಬಿಕಾಸ್ ನೋಡ್ಬೋದು ಎಲ್ಲೂ ಆಟೋ ಅನ್ನೋದು ಕೊಟ್ಟಿಲ್ಲ, ಬಟ್ ಯೂನಿಟ್ ಅದೇ ಥರನೇ ಇದೆ. ಆಟೋ ಫಂಕ್ಷನ್ ಇಲ್ಲದೆ ಸ್ಟಿಲ್ ಆ ಒಂದು ಪ್ರೀಮಿಯಂ ಅಪೀಲ್ ಅಂತೂ ಕೊಡುತ್ತೆ. ಇಲ್ಲಿ 12 ವೋಲ್ಟ್ ಪೋರ್ಟ್ ಬರುತ್ತೆ, ಬಟ್ USB ಚಾರ್ಜಿಂಗಿಗೆ ಬರಲ್ಲ. ಆ್ಯಂಡ್ ಇಲ್ಲಿ ಸ್ಟೋರೇಜ್ ಸ್ಪೇಸ್ ಬರುತ್ತೆ, 2 ಕಪ್ ಹೋಲ್ಡರ್ ಇದೆ. ಆ್ಯಂಡ್ ಗೇರ್ ನಾಬ್ ಆ್ಯಕ್ಚುಲಿ ಸ್ವಲ್ಪ ಬೇಸಿಕ್ ಆಗಿದೆ. ಆ್ಯಂಡ್ ಇಲ್ಲಿ ಹ್ಯಾಂಡ್ ಬ್ರೇಕ್ ಕೊಟ್ಟಿದ್ದಾರೆ. ಮಿರರ್ ಅಷ್ಟೇ ಬರೋದು, ಮ್ಯಾನ್ಯುವಲ್ ಡಿಮ್ಮಿಂಗ್ ಅಂತೂ ಬರಲ್ಲ, ನಾರ್ಮಲ್ IRVM ಬರುತ್ತೆ ಅಷ್ಟೇ. ಆ್ಯಂಡ್ ಇಲ್ಲಿ ಸೆಂಟ್ರಲ್ ಲ್ಯಾಂಪ್ ಬರುತ್ತೆ. ಈ ಕಡೆ ಸನ್ಸೈಡಲ್ಲಿ ಟಿಕೆಟ್ ಹೋಲ್ಡರ್ ಆ ಥರದ್ದೇನೂ ಬರಲ್ಲ, ಬಟ್ ಈ ಕಡೆಗೂ ಆ್ಯಕ್ಚುಲಿ ಏನೂ ಬರಲ್ಲ. VXI ಈ ಕಡೆ ಮಿರರ್ ಎಲ್ಲ ಬರುತ್ತೆ ಆ್ಯಕ್ಚುಲಿ. ಗ್ಲೋ ಬಾಕ್ಸಿಗೆ ಬಂದರೆ ಇಟ್ಸ್ ಅ ಡಿಸೆಂಟ್ ಸೈಜ್ ಗ್ಲೋ ಬಾಕ್ಸ್ ಸ್ನೇಹಿತರೆ. ಲೈಟು, ಕೂಲಿಂಗ್ ಫಂಕ್ಷನ್ ಏನೂ ಬರಲ್ಲ ಆ್ಯಕ್ಚುಲಿ. ಆ್ಯಂಡ್ ಡೋರ್ ಅಜರ್ ವಾರ್ನಿಂಗಿಗೆಲ್ಲ ಇಲ್ಲಿ ಕೊಟ್ಟಿರೋಂಥದ್ದು ನೋಡ್ಬೋದು, ಲೈಕ್ ಎಕ್ಸಾಕ್ಟಾಗಿ ಯಾವ ಡೋರ್ ಓಪನ್ ಆಗಿ ಏನು ಕತೆ ಎಲ್ಲಾನು ತೋರಿಸುತ್ತೆ. ಇಂಜಿನಿಗೆ ಬಂದರೆ ನೀವು ನೋಡ್ತಾ ಇರೋದು ಹೊಸ ಇಂಜಿನು. ಆಲ್ರೆಡಿ ನಿಮಗೆ ಗೊತ್ತಾಗಿರುತ್ತೆ, Z12E ಅನ್ನೋ ಇಂಜಿನ್ ಇದು, ಅಂದರೆ Z ಸೀರೀಸ್ ಇಂಜಿನು. 81 bhp ಪವರ್ ಮತ್ತು 112 Nm ಟಾರ್ಕ್ ಪ್ರೊಡ್ಯೂಸ್ ಮಾಡುವಂಥ ಇಂಜಿನು. ಆ್ಯಂಡ್ ಇಟ್ಸ್ ಅ 3 ಸಿಲಿಂಡರ್ ಯೂನಿಟ್ ಆಸ್ ವೆಲ್. ತುಂಬ ಒಂಥರ ಸ್ಪೋರ್ಟಿ ಸೌಂಡ್ ಕೊಡುತ್ತೆ, ಬಟ್ ಸ್ವಲ್ಪ ವೈಬ್ರೇಷನ್ಸ್ ಅಂತೂ ಇದ್ದೇ ಇರುತ್ತೆ ನಿಮಗೆ. ಆ್ಯಂಡ್ ಬಾನೆಟಲ್ಲಿ ಇನ್ಸುಲೇಷನ್ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಈ ಕಾರಿನ ಸೇಫ್ಟಿ ಫೀಚರ್ಸ್ ಬಗ್ಗೆ ಮಾತಾಡೋದಾದ್ರೆ 6 ಏರ್ ಬ್ಯಾಗ್ ಎಲ್ಲ ಸ್ಟ್ಯಾಂಡರ್ಡ್ ಆಗಿದೆ. ಇದರಲ್ಲೂ ಕೂಡ 6 ಏರ್ ಬ್ಯಾಗ್ ಬರುತ್ತೆ, ABS, EBD, ಟ್ರಾಕ್ಷನ್ ಕಂಟ್ರೋಲು, ಐಡಲ್ ಸ್ಟಾರ್ಟ್ ಸ್ಟಾಪ್ ಸಿಸ್ಟಮು ಇದೆಲ್ಲ ಕೊಟ್ಟಿದ್ದಾರೆ ಸೇಫ್ಟಿ ಫೀಚರ್ಸ್ ಆಗಿ. ಸೊ ಬೇಸ್ ವೇರಿಯಂಟ್ ಆಗಿರೋದ್ರಿಂದ ಅಷ್ಟಾಗಿ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಬಟ್ ಇಂಪಾರ್ಟೆಂಟ್ ಅಂದರೆ ಕ್ರ್ಯಾಶ್ ಟೆಸ್ಟ್ ಆಗಬೇಕು ಈ ಕಾರು, ಅವಾಗಲೇ ಕಾರಿ ಬಿಲ್ಡ್ ಕ್ವಾಲಿಟಿ ಹೆಂಗಿದೆ ಅನ್ನೋದು ಗೊತ್ತಾಗೋದು. ಜಪಾನ್ ಎನ್ಕ್ಯಾಪಲ್ಲಿ ಸ್ವಿಫ್ಟ್ ಆ್ಯಕ್ಚುಲಿ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ, ಬಟ್ ನಮ್ಮ ಇಂಡಿಯನ್ ಮಾಡೆಲ್ ಸ್ವಿಫ್ಟು ಸೇಮ್ ಅದೇ ಲೆವೆಲ್ಗೆ ಪರ್ಫಾರ್ಮ್ ಮಾಡತ್ತಾ ನೋಡಬೇಕು. ಬಟ್ ಇಂಪಾರ್ಟೆಂಟು ಸೇಫ್ಟಿ ಫೀಚರ್ಸ್ ಬಗ್ಗೆ ಅಲ್ಲ. ನಾನು ಸ್ಟಾರ್ಟಿಂಗಲ್ಲಿ ಹೇಳಿದ್ದೆ VXI ಬದಲು LXIನೇ ಕನ್ಸಿಡರ್ ಮಾಡ್ಬೋದು ಅಂತ. ಯಾಕೆ ಅಂತ ಹೇಳ್ತೀನಿ ನಿಮ್ಗೆ ಇವಾಗ. ಆ್ಯಕ್ಚುಲಿ LXI ಮತ್ತು VXIನ ಪಕ್ಕ ನಿಲ್ಲಿಸ್ಕೊಂಡು ಡಿಫ್ರೆನ್ಸಸ್ ತೋರಿಸಿದ ವೀಡಿಯೋ ಫುಟೇಜ್ ಡಿಲೀಟ್ ಆಗೋಗಿದೆ. ಸೊ ಹಾಗಾಗಿನೇ ಈ ಥರ ಡಬ್ ಮಾಡ್ತಾಯಿದ್ದೀನಿ. ಐ ಆಮ್ ಸಾರಿ ಗೈಸ್ ಫಾರ್ ದ್ಯಾಟ್. LXI ಮತ್ತು VXIಗೂ ಪ್ರೈಸ್ ಡಿಫ್ರೆನ್ಸು 95,000 ಇದೆ. ಇದು ನಾನು ಹೇಳ್ತಾ ಇರೋದು ಆನ್ ರೋಡ್ ಪ್ರೈಸಿಂಗು. ಆ್ಯಂಡ್ ಏನೆಲ್ಲ ಎಕ್ಸ್ಟ್ರಾ ಫೀಚರ್ಸ್ ಇದೆ VXIಯಲ್ಲಿ ಅಂತ ನೋಡೋಣ. ವೀಲ್ ಕವರ್ ಕ್ಯಾಪ್ ಬರುತ್ತೆ, ಸ್ಟೀಲ್ ವೀಲ್ ಕವರ್ ಮಾಡೋಕ್ಕೆ ಎಲೆಕ್ಟ್ರಿಕಲ್ ಅಡ್ಜಸ್ಟಬಲ್ ಮಿರರ್ಸ್ ಬರುತ್ತೆ. ಆ ಮಿರರ್ಸ್ಗೆ ಇಂಡಿಕೇಟರ್ ಕೂಡ ಬರುತ್ತೆ, LED. ಆ್ಯಂಡ್ ಆ ಮಿರರ್ನ ಬಾಡಿ ಕಲರಲ್ಲೇ ಕೊಟ್ಟಿರ್ತಾರೆ. ಆ್ಯಂಡ್ ಡೋರ್ ಹ್ಯಾಂಡಲ್ ಕೂಡ ಬಾಡಿ ಕಲರಲ್ಲೇ ಕೊಟ್ಟಿದ್ದಾರೆ. ಇದಿಷ್ಟು ಎಕ್ಸ್ಟೀರಿಯರ್ ಚೇಂಜು. ಇಂಟೀರಿಯರಿಗೆ ಬಂದರೆ ಮ್ಯಾನ್ಯುವಲ್ ಡಿಮ್ಮಿಂಗ್ IRVM ಬರುತ್ತೆ, ವ್ಯಾನಿಟಿ ಮಿರರ್ ಬರುತ್ತೆ, ಡ್ರೈವರ್ ಸೈಡ್ ಸನ್ಶೇಡಲ್ಲಿ. ಆ್ಯಂಡ್ 7-inch ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಬರುತ್ತೆ, ಫ್ರಂಟ್ ಆ್ಯಂಡ್ ರಿಯರ್ ಸ್ಪೀಕರ್ಸ್ ಬರುತ್ತೆ, ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಬರುತ್ತೆ, ರಿಯರ್ ಪಾರ್ಸಲ್ ಟ್ರೇ, ಫ್ರಂಟ್ USB ಕೂಡ ಬರುತ್ತೆ, 12 ವೋಲ್ಟ್ ಪೋರ್ಟ್ ಪಕ್ಕ. ಆ್ಯಂಡ್ ಡಿಫ್ರೆಂಟ್ ಕೈಂಡ್ ಆಫ್ ಗೇರ್ ನಾಬ್ ಬರುತ್ತೆ ಆ್ಯಕ್ಚುಲಿ VXIಯಲ್ಲಿ, ಲೈಕ್ ಟಾಪ್ ಎಂಡಲ್ಲಿ ಏನು ನೋಡ್ತೀರಾ ಆ ಥರದ್ದು. ಆ್ಯಂಡ್ ಕ್ರೋಮ್ ಇನ್ನರ್ ಡೋರ್ ಹ್ಯಾಂಡಲ್ ಬರುತ್ತೆ. ಇಷ್ಟು ಫೀಚರ್ಸಲ್ಲಿ ಮೈನ್ ಹೈಲೈಟೆಡ್ ಫೀಚರ್ಸ್ ಅಂದರೆ ಎಲೆಕ್ಟ್ರಿಕಲ್ ಅಡ್ಜಸ್ಟಬಲ್ ಮಿರರ್ಸು, ಇನ್ಫೋಟೈನ್ಮೆಂಟ್ ಸಿಸ್ಟಮು, ಸ್ಪೀಕರ್ಸು ಮತ್ತು ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸು. ಅಷ್ಟೆಲ್ಲ ಸಣ್ಣ ಪುಟ್ಟದ ಫೀಚರ್ಸ್ ಅಷ್ಟೇ. ಸೊ ಇಷ್ಟೆಲ್ಲ ಫೀಚರ್ಸ್ಗೆ ಎಕ್ಸ್ಟ್ರಾ 95,000 ಕೊಡೋದು ನನಗೇನೋ ವರ್ತ್ ಅನಿಸ್ತಾ ಇಲ್ಲ.
ಸಿಗಲ್ಲ. ಇನ್ಸ್ಟೆಡ್ ಐ ಹ್ಯಾವ್ ಎ ಬೆಟರ್ ಐಡಿಯಾ ಗೈಸ್. ಇದು ಬೇಸ್ ವೇರಿಯಂಟ್ ಆದರೂ ಸ್ಟಿಲ್ ಒಳ್ಳೆ ಸ್ಪೋರ್ಟಿ ಲುಕ್ಸ್ ಇದೆ. ಇಟ್ಸ್ ಆ್ಯಡೆಡ್ ಅಡ್ವಾಂಟೇಜ್ ಟು. ಸೊ ವೈಟ್ ಕಲರ್ ಕಾರ್ ತೊಗೊಳ್ಳಿ, ಅಲಾಯ್ ವೀಲ್ ಹಾಕಿಸ್ಕೊಳ್ಳಿ, ಎಲೆಕ್ಟ್ರಿಕಲಿ ಅಡ್ಜಸ್ಟಬಲ್ ಮತ್ತು ಫೋಲ್ಡಿಂಗ್ ಮಿರರ್ಸ್ ಹಾಕಿಸ್ಕೊಳ್ಳಿ ಆ್ಯಂಡ್ ಆ ಮಿರರ್ನ ಬ್ಲ್ಯಾಕ್ ಆ್ಯಂಡ್ ಔಟ್ ಮಾಡಿಸಿ ಆ್ಯಂಡ್ ಅಟ್ ಲಾಸ್ಟ್ ಲೀಗಲಿ ಎಷ್ಟಿದೆಯೋ ಅಷ್ಟು ಟಿಂಟ್ ಮಾಡಿಸಿ ಕಾರ್ನ. ಎಕ್ಸ್ಟೀರಿಯರಿಂದ ಒಳ್ಳೆ ಸೆಕ್ಸಿ ಲುಕ್ ಬರದೇ ಇದ್ರೆ ಕೇಳಿ. ಆ್ಯಂಡ್ ಇಂಟೀರಿಯರಲ್ಲಿ 35,000ಕ್ಕೆ ಒಳ್ಳೆ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಹಾಕಿಸ್ಕೊಳ್ಳಿ, ಒಳ್ಳೆ ಸ್ಪೀಕರ್ಸ್ ಹಾಕಿಸ್ಕೊಳ್ಳಿ ಆ್ಯಂಡ್ ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಕೂಡ ಬರುತ್ತೆ ಆಫ್ಟರ್ ಮಾರ್ಕೆಟು, ಅದನ್ನೂ ಹಾಕಿಸ್ಕೊಳ್ಳಿ ಆ್ಯಂಡ್ ಲೆದರ್ ಆ್ಯಪ್ ಸ್ಟೇರಿಂಗ್ ಕೂಡ ಮಾಡಿಸಿ ಆ್ಯಂಡ್ ಇಮಿಡ್ ಲೈಟ್ ಹಾಕಿಸ್ಕೊಳ್ಳಿ ಆ್ಯಂಡ್ ಒಳ್ಳೆ ಸೀಟ್ ಕವರು ಮತ್ತು ಸಕ್ಕತ್ತಾಗಿರೋ ಫುಟ್ ಮ್ಯಾಟ್ ಕೂಡ ಹಾಕಿಸ್ಕೊಳ್ಳಿ. ಇಷ್ಟು ಹಾಕ್ಸಿದ್ರೆ ಟೋಟಲಿ ಅಟ್ಟರ್ ನೋ ನಾನ್ ಸೆನ್ಸ್ ವಿತ್ ಅ ಸೆಕ್ಸಿ ಲುಕಿಂಗ್ ಸ್ವಿಫ್ಟ್ ಕಾರು ನಿಮ್ದಾಗತ್ತೆ. ಇಷ್ಟೆಲ್ಲ ಮಾಡಿಫಿಕೇಷನ್ಸ್ಗೆ 1,00,000 ಆಗತ್ತೆ. ಇದೇ ರೀಸನ್ಗೆ ನಾನು ಹೇಳಿದ್ದು VXi ಬದಲು LXi ಮೇಕ್ಸ್ ಮೋರ್ ಸೆನ್ಸ್ ಅಂತ. VXi ತೊಗೊಂಡು ಬೇಸಿಕ್ ಮಾಡಿಫಿಕೇಷನ್ ಮಾಡ್ತೀನಿ ಅಂದರೂ ಮಿನಿಮಮ್ 30,000 ಖರ್ಚಾಗತ್ತೆ. VXiಲಿರೋ ಇನ್ಫೋಟೈನ್ಮೆಂಟ್ ಸಿಸ್ಟಮೇ ಆ್ಯಾವ್ರೇಜು, ಅದನ್ನ ಚೇಂಜ್ ಮಾಡ್ತೀನಿ ಅಂದರೂ ವಿತ್ ಸ್ಪೀಕರ್ಸು 30,000 ಆಗಿಬಿಡತ್ತೆ. ಸೊ ಅದ್ರ ಬದಲು ನಾನು ಹೇಳಿದ್ದು ಮಾಡೋದೇ ಮೇಕ್ಸ್ ಮೋರ್ ಸೆನ್ಸ್ ಅನ್ಕೋತೀನಿ. ಮಾಡಿಫಿಕೇಷನ್ಸ್ ಯಾವುದು ಇಷ್ಟ ಆಗಲ್ಲ, ಫ್ಯಾಕ್ಟ್ರಿ ಫಿಟೆಡ್ ಬೇಕು ಅಂದರೆ VXiನೇ ಕನ್ಸಿಡರ್ ಮಾಡ್ಬೋದು ಆ್ಯಂಡ್ ಇಟ್ಸ್ ಅಪ್ ಟು ಯು. ನನ್ನ ಟೇಸ್ಟ್ ವೈಸ್ ಇರೋರು ಆ್ಯಸ್ ಎ ಸೆಡ್ ಅದೇ ಥರ ಮಾಡ್ಬೋದು. ಐ ಹೋಪ್ ಯು ಗೈಸ್ ಎಂಜಾಯ್ಡ್ ದಿಸ್ ವ್ಲಾಗ್ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ನಿಮಗೆ ಮುಂದಿನ ವೀಡಿಯೋಲಿ ಸಿಗ್ತೀನಿ. ಅಂಟಿಲ್ ದೆನ್ ಸರ್ವೇ ಜನ ಸುಖಿನೋ ಬಂತು. ಪೀಸ್.